ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಯಾವುದಾಯ್ತೀಗ? ಸಂಧ್ಯಾಂ ಚತುರ್ಥಂ ಶೂದ್ರಜ. ಅದು ಹೇಳಿದ್ರಿ. ಈಗ ಏನಂತ ಮಲಗಬೇಕಾದ್ರೆ ಅಗಸ್ತ್ಯಂ ಮಾಧವಂ ಚೈವ ಮುಚಕುಂದಂ ಮಹಾಮುನಿಂ ಕಪಿಲಂ ಮುನಿಮಾಸ್ತೀಕಂ ಪಂಚೈತಾನ್ ಶಯನೆ ಸ್ಮರೇ. ಈ ರೀತಿ ಮಾಡಿದರೆ ದುಸ್ವಪ್ನಗಳು ಬೀಳೋದಿಲ್ಲ ಮತ್ತು ಕೆಡಕಾಗೋದಿಲ್ಲ, ಮತ್ತು ಯಾವುದೇ ಆಪತ್ತುಗಳು ಬರೋದಿಲ್ಲ. ಅಥ ಶಯನೋತ್ತರಂ ಧರ್ಮಮಾಹ ಅಂತರಾಲೇ ಇತಿ. ಅಂತರಾಲ ಇನ್ ಬಿಟ್ವೀನ್. ರಾತ್ರಿ ಮಲಗಿದಾಗ ಮಧ್ಯದಲ್ಲಿ ಏನು ಮಾಡಬೇಕು? ಎಚ್ಚರ ಮಾಡಿಕೊಂಡು ದೇವರನ್ನು ಸ್ಮರಣೆ ಮಾಡಬೇಕು. ಅಂತರಾಲೇ ತಥೋ ಬುದ್ಧ್ವಾ ಸ್ಮರೇತ ಬಹುಶೋ ಹರಿಂ. ಎಷ್ಟು ಸಾಧ್ಯ ಆಗುತ್ತೋ ದೇವರ ಸ್ಮರಣೆ ಮಾಡಿ, ಹೊರತು ಅದು ಕಾಲನ ವ್ಯರ್ಥ ಕಡೆಯಾಗಿಲ್ಲ ಮತ್ತು ದೇವರ ವಿಸ್ಮರಣೆ ತನ್ಕೋಬಾರ್ದು. ಯದ್ವಾ ಶ್ಲೋಕ ಹೇಳ್ಕೊಡೋದು, ದೇವ್ರ ಮಹಿಮೆ ಚಿಂತನೆ ಮಾಡೋದು, ನಾಮೋಚ್ಚಾರಣೆ ಮಾಡೋದು ಯಾವ್ದು ಸಾಧ್ಯನೋ ಅದು. ಬಹುಶಃ ಅಂತ ಹೇಳಿದ್ರಿಂದ ನಿಮ್ಗೆ ಯಾವ್ದು ಇಷ್ಟವಾಗುತ್ತೋ ಆ ರೀತಿಯಲ್ಲಿ ದೇವರ ಸ್ಮರಣೆ ಮಾಡಲೇಬೇಕು. ಯದ್ವಾ ಗ್ರಾಮ್ಯ ಧರ್ಮ ಅದು ಆಯಿತು. ನನ್ವತ್ರ ವಿವಾಯೋ ನ ಶ್ರೂಯತೆ ಅದಿಷ್ಟು ಮುಗಿದ ಮೇಲೆ ಮಂತ್ರವರ್ಣ ಯಾವುದು ಅಂದರೆ ಹೇಳಿ ಅರ್ಥ ಹೇಳಿದರು. ಹೇ ಪೂಷನ್ ತಾಮ್ ಸ್ತ್ರೀಯಂ ಅಸ್ಮಾನ್ ಪ್ರತಿ ಸಮ್ಯಕ್ ಕೀರಯಸ್ವ. ಅಸ್ಮದ ಅದು ಶ್ರುತಿನೂ ಕೊಟ್ಟಿಲ್ಲ, ಆದ್ದರಿಂದ ಅರ್ಥ ಹೆಚ್ಚು ತಿಳ್ಕೊಳ್ಳೋದು ಬೇಕಿಲ್ಲ, ಸಾಮಾನ್ಯ ತಿಳ್ಕೊಂಡ್ರೆ ಸಾಕು. ಅಸ್ಮದಾದಯೋ ಮನುಷ್ಯಾ ಯಸ್ಯಾಂ ಬೀಜಂ ರೇತಃ ವಪಂತಿ ಯಾಚ ಅಸ್ಮಾನ್ ಪ್ರತಿ ಸ್ವಕೀಯೋ ಉರು ಪ್ರಸಾರಯತಿ ಕಾಮಯಮಾನಾಃ ವಯಂ ಯಸ್ಯಾಂ ಶೇಫಂ ಶಿಷ್ಣ್ಯಂ ಪ್ರಹರಾಮ ಇತಿ ಸುವಾಸಾಃ ಶೋಭನವಸ್ತ್ರಯುಕ್ತಾ ಪತ್ನಿ ಉಶತಿ ಉರುಕಾಲೇ ಪತಿ ಸಂಬಂಧಂ ಕಾಮಯಮಾನ ಸ್ವಕೀಯಾಂ ತನುಂ ಪತಿಂ ಪ್ರತಿ ಪ್ರಕಟೀಕರೋತಿ ತಥಾ ವೇದವಾಗಪಿ ಅರ್ಥಜ್ಞಂ ಪ್ರತಿ ಸ್ವಾಶಯಂ ಪ್ರಕಟೀಕರೋತಿ ಇತಿ ಪೂರ್ವೇಣ ಸಂಬಂಧ. ಪರಮಾತ್ಮ ಈ ಗರ್ಭಾಧಾನ ಸಂತಾನೋತ್ಪಾದನೆ ಎಲ್ಲ ಏನಿದೋ ನಮ್ಮ ಕರ್ತವ್ಯ. ಆ ಕರ್ತವ್ಯವಾದ್ದರಿಂದ ನಾನಂದ್ರೆ ಪೂಜಾತ್ಮಕವಾಗಿ ಮಾಡ್ತಾ ಇದ್ದೇನೆ ತನುಸಂಧಾನ ಇಟ್ಟುಕೊಂಡು ಮಾಡಬೇಕೇ ಹೊರತು ಕೇವಲ ತಾನು ತನ್ನ ವೈಯಕ್ತಿಕವಾದ ಭೋಗ ಅಂತ ಮಾಡಿದರೆ ಅದು ಪುಣ್ಯಕ್ಕೆ ಕಾರಣ ಆಗೋದಿಲ್ಲ, ಕೆಲವೊಮ್ಮೆ ಪಾಪಕ್ಕೆ ಕಾರಣ. ಈ ರೀತಿ ಅನುಸಂಧಾನ ಇದ್ದಾಗ ಅದನ್ನು ಏನಂತ ಕರೀತಾರೆ? ಯಜ್ಞ ಅಂತ ಕರೆದಿದ್ದಾರೆ. ವಾಮದೇವ ಯಜ್ಞ ಅಂತ ಅದಕ್ಕೆ ಹೆಸರು. ಹೌದು ಹೌದು. ಅಥ ಗರ್ಭಾಧಾನಾರ್ಥಂ ಸ್ತ್ರೀಗಮನವಿಹಿ ಶ್ರೀರ್ಹವಾ ಯೇಷಾಂ ಸ್ತ್ರೀಣಾಂ ಯನ್ಮಲೋದ್ವಾಸ ತನ್ಸ್ಮಾನ್ ಮಲೋದ್ವಾಸಸಂ ಯಶಸ್ವಿನೀಂ ಅಭಿಕ್ರಮ್ಯ ಉಪಸಂಕ್ರಮೇತ ಇತ್ಯಾದಿ ಬೃಹದಾರಣ್ಯಕ ವಾಕ್ಯೇ ದ್ರಷ್ಟವ್ಯ. ಅದು ಹೆಚ್ಚಿನ ವಿಷಯಗಳೆಲ್ಲ ಬೃಹದಾರಣ್ಯ ಅದರ ಭಾಷ್ಯದಲ್ಲಿ ಬಂದಿದೆ, ಅಲ್ಲಿ ನೋಡಿ ಅಂತ ಹೇಳಿದರು. ಆಶ್ವಲಾಯನಾದಿ ಸ್ಮೃತಯಶ್ಚ ಪತ್ನೀಂ ಋತುವತೀಂ ಸ್ನಿಗ್ಧಾಂ ತೃಪ್ತಾಂ ಭೋಗ ವಿವರ್ಜಿತಾಂ ಉಪೇಯಾನ್ ಮಧ್ಯರಾತ್ರಾಂತೆ ಜೀರ್ಣೇ ಅನ್ನೇ ತೃಪ್ತಮಾನಸಃ ಅನರ್ತುಮತೀಂ ಅಪ್ರೌಢಾಂ ಅಸತೀಂಚ ಬಹುಪ್ರಜಾಂ ಸ್ತ್ರೀಪ್ರಜಾ ಬಹುಲಾಂ ವಂದ್ಯಾಂ ದ್ವೇಷಿಣೀಂಚ ರಜಸ್ವಲಾಂ ಕೃಶಾಂ ವಿವರ್ಣಾಂ ನೋಪೇಯಾತ್ ಹುತ ಪ್ರತ್ಯಾಗತಾಮಪಿ. ಅದು ಇಷ್ಟು ಕೂಡ ನಿಷಿದ್ಧ ಕಾಲಗಳನ್ನೆಲ್ಲ ಹೇಳ್ತಾರೆ. ನಿಷಿದ್ಧ ಸ್ತ್ರೀ ನಿಷಿದ್ಧ ಕಾಲಾದಿಗಳನ್ನು ಹೇಳ್ತಾ ಗರ್ಭಾಧಾನಾದಿ ಕಡೆಗೆ ರಜಸ್ವಲೆಯಾಗಿದ್ದಾಗ ಮೊದಲಾದ ಕಾರಣದಲ್ಲಿ ನಿಷಿದ್ಧ, ಅದು ಆ ಒಂದು ಎಚ್ಚರಿಕೆ ಇರಲಿ ಅಂತ ಹೇಳ್ತಾರೆ. ರಜಸ್ವಲೆಯಾಗಿದ್ದಾಗ ಪ್ರಥಮೆಯ ಹನಿ ಚಂಡಾಲಿ, ಮೊದಲ ದಿವಸ ಚಂಡಾಲಿ ಅಂತ ಕರೀತಾರಂತೆ. ಯಥಾ ವರ್ಜ್ಯ ತಥಾಂಗನ ದ್ವಿತೀಯೇ ಬ್ರಹ್ಮಘಾತೀಚ. ಎರಡನೇ ದಿವಸದಲ್ಲಿ ಬ್ರಹ್ಮಹತ್ಯೆ ಮಾಡಿದವಳೆ, ಬ್ರಹ್ಮಹತ್ಯೆ ತೊಗೊಂಡಿರೋದ ಇಂದ್ರದೇವರಿಂದ ಬ್ರಹ್ಮಘಾತಿ. ತೃತೀಯೇ ರಜಕಿ ತಥಾ, ತೃತೀಯ ದಿವಸದಲ್ಲಿ ರಜಕಿ ಇದ್ದವಳಿಗೆ, ಅಲ್ಲಿಗೆ 3 ದಿವಸ ಆಯಿತು. ಚತುರ್ಥೇ ಶೂದ್ರಜಾ ಪ್ರೋಕ್ತ, ಚತುರ್ಥ ದಿವಸದಲ್ಲಿ ಶೂದ್ರರಿದ್ದ ಹಾಗೆ. ಆದ್ದರಿಂದ ಮನೆ ಒಳಗೆ ಬಂದರೂ ಕೂಡ ಎಲ್ಲ ಕಡೆ ಓಡಾಡೋದು, ದೇವ್ರ ಮನೆ ಇತ್ಯಾದಿ ಓಡಾಡೋದಿಲ್ಲ. 4ನೇ ದಿವಸ ಮೊದಲು 3 ದಿವಸ ಮನೆಯೊಳಗೇ ಎಲ್ಲ ಕಡೆ ಓಡಾಡೋಗಿಲ್ಲ. ನೀರಾದ 4ನೇ ದಿವಸ ಮನೆಯೊಳಗೆ ದೇವ್ರ ಮನೆ ಅಡಿಗೆ ಮನೆ ಇತ್ಯಾದಿ ಓಡಾಡೋಗಿಲ್ಲ. 5ನೇ ದಿವಸದಿಂದ ಶುದ್ಧಿ. ಚತುರ್ಥಯೇ ನಾವಗಮ್ಯಾಹ್ನಿ ವಿದ್ಯಾಹೀನಂ ಪ್ರಸೂಯತೆ. ನಿಷಿದ್ಧ ದಿವಸಗಳೇನಾದರೂ ಸಂತತಿಯನ್ನು ಪಡೆದರೆ ವಿದ್ಯಾಹೀನ, ದಡ್ಡ ಮಗ ಹುಡ್ತಾನೆ ಅಂತ ಹೇಳ್ತಾರೆ. ದಡ್ಡ ಮಗ ಹುಡ್ತಾನಾದ್ದರಿಂದ ಶಾಸ್ತ್ರೋಕ್ತ ರೀತಿಯಲ್ಲಿಯೇ ಗರ್ಭಾಧಾನಾದಿಗಳನ್ನು ಮಾಡಬೇಕು. ಭಾರ್ಯಾ ಸಂಭೋಗ ಸಮಯೇ ಪುಷ್ಪಕಾಲಂ ವಿನಾನ್ಯದ ಬ್ರಹ್ಮಸೂತ್ರಂ ದ್ವಿಜ ಕುರ್ಯಾತ್ ನಿವೀತಂ ಪೃಷ್ಠಭಾಗತಃ ಅಂಥೇಳಿ ಆ ಯಜ್ಞೋಪವೀತ ನಿವೀತಿಯಲ್ಲಿರಬೇಕು. ಅತ್ರ ಸ್ವಭಾರ್ಯಾಯಾಮ್
ಏಕಾಪತ್ಯ ಪರ್ಯಂತಂ ಋತುಗಮನಂ ನಿತ್ಯಂ ತಥಾ ವಿಹಿತಂ ತದುತ್ತರಂ ಕಾಮ್ಯಮಿತಿ ಅವಗಂತವ್ಯಂ. ಅಲ್ಲೂ ಅನೇಕ ವಿಷಯಗಳನ್ನು ಹೇಳ್ತಾರೆ. ಮೊದಲ ಮಗ ಹುಟ್ಟೋವರೆಗೂ ಕೂಡ ಅದನ್ನು ಅತ್ಯಂತ ವಿಹಿತ, ಅತ್ಯಂತ ವಿಹಿತ. ಅನಂತರ ಕಾಮ್ಯ, ಅನಂತರ ಕಾಮ್ಯ ಬೇಕಾದ್ರೆ ಇರಬಹುದು, ಸಾಕಾರ ಬಿಡಬಹುದು. ಆದರೆ ಮೊದಲ ಸಂತತಿಯನ್ನು ಪಡಿಲೇಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದು ಕರ್ತವ್ಯ. ಅದನ್ನು ಹೇಳಿದ್ರಲ್ಲಿ ಈಗ ಅನೇಕ ವಿಧಿ ವಿಧಾನ ಬೇಕಾಷ್ಟು ಹೇಳಿದ್ದಾರೆ. ಇದು ಪ್ರಸಂಗ ಅಲ್ಲ, ಆದ್ದರಿಂದ ಅದನ್ನೆಲ್ಲ ಹೇಳಿಲ್ಲ, ಇಷ್ಟು ಮಾತ್ರ ಹೇಳಿದರು. ನಾನು ಇಮಾಂ ತ್ವಮಿಂದ್ರ ಮೇಢ್ವಃ ಸುಪುತ್ರಾಂ ಸುಭಗಾಂ ಋಣು ದಶಾಸ್ಯಾಂ ಪುತ್ರಾನಾಧೇಹಿ ಪತಿಮೇಕಾದಶಂ ಕೃಧಿ ಸೋಮೋ ಅದದದ್ ಗಂಧರ್ವಾಯ ಗಂಧರ್ವೋ ಅದದಾದಗ್ನಯೇ ರೈಂ ಪುತ್ರಾಂಶ್ಚ ಆದಾದಗ್ನಿಃ ಮಹ್ಯಮಥೋ ಇಮಾಂ ಪುತ್ರಕಾಮಾಃ ಸಮಾಪಯೇರನ್ ಖ್ಯಾಪಯೇರನ್ ಲಭಂತೇಹ ಪುತ್ರಾನ್ ಇತ್ಯಾದಿ ಮಂತ್ರಯೋಃ ಬ್ರಾಹ್ಮಣೇ ಚ ಬಹುಪುತ್ರ ವಿಧಿರಸ್ತಿ ತಥಾ ಹಿ. ಹೇ ಮೀಢ್ವಾ, ಅಲ್ಲಿ ಪ್ರಸಂಗ ಬಂತು ಹೇಳ್ತಾರೆ. ಹೇ ಮೀಢ್ವಾ ಭಕ್ತೇಷ್ಟದ ವರ್ಷಕ ಇಂದ್ರ ಇಮಾಂ ವಧೂಂ ಸುಪುತ್ರಾದಿ ಗುಣವತೀಂ ಕುರು ಅಸ್ಯಾಂ ದಶಪುತ್ರಾನಾಧೇಹಿ ಕಾರಯ ಇತ್ಯರ್ಥಃ. ಕನ್ಯಾರೂಪೇಣ ಸ್ಥಿತಾಂ ಸ್ತ್ರಿಯಂ ಸೋಮೋ ದೇವೋ ಗಂಧರ್ವಾಯ ಅದಾತ್ ಭವೇತಿ. ಗಂಧರ್ವಸ್ತು ಅಗ್ನಯೇ ಅದಾತ್ ಅಗ್ನಿಸ್ತು ಇಮಾಂ ಕನ್ಯಾಂ ಮಹ್ಯಮದಾತ್ ತಥಾ ಧನಾನಿ ಪುತ್ರಾನ್ ಅಪಿ ಅದಾತ್ ಇತ್ಯರ್ಥಃ. ತಥಾ ಚ ಸ್ಮೃತಿ. ಕೆಲವೆಲ್ಲ ಪ್ರಶ್ನೆ ಹಾಕ್ಕೋತಾರೆ. ನೀವೇನು ಹೇಳಿದಿರಿ? ಒಬ್ಬ ಪುತ್ರ ಹುಟ್ಟೋದು ಎಂಬುದು ನಿಷ್ಕಾಮನ, ಅದು ಕರ್ತವ್ಯ, ದೋಷ ಅಲ್ಲ ಅಂತ ಹೇಳಿದ್ರಿ. ಆದರೆ ಆಮೇಲೆ ಮಾಡೋದು ಕಾಮ್ಯ ಅಂತ ಹೇಳಿದ್ರಿ. ಹೆಚ್ಚು ಪುತ್ರ ಹುಟ್ಟಿದ್ರೆ ಕಾಮ್ಯ ಅಂದರೆ. ಆದರೆ ವೇದಗಳಲ್ಲಿ ಹೇಳ್ತಾ ಇದ್ದಾರೆ 10 ಮಕ್ಕಳು ಹುಟ್ಟಲಿ ಅಂತ ಹೇಳ್ತಾರೆ, ಬಹುಪುತ್ರವಾಗಲಿ ಅಂತ ಹೇಳ್ತಾರೆ. ಮತ್ತು ವಿರೋಧ ಬಂತಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡ್ರಿ. 10 ಮಕ್ಕಳಾಗಬೇಕು ಅಂತ ಅಲ್ಲಿ ಮತ್ತು ಎಷ್ಟೋ ಜನಕ್ಕೆ ಆದವರು ಇದ್ದಾರೆ. ಸಗರಾಜನಿಗೆ 60,000 ಮಕ್ಕಳು ಒಬ್ಬಳಲ್ಲೇನೆ, ಹಾಗೆಲ್ಲ ಹುಟ್ಟಿದವರು ಇದ್ದಾರೆ. ಹಾಗೆ ವಿಧಿ ಪ್ರಕಾರ ತಪ್ಪಾಯ್ತಲ್ಲ ಅವರದಲ್ಲ ಅಂತ ಪ್ರಶ್ನೆ ಬರ್ಬೋದು. ಅದಕ್ಕೆ ಹೇಳ್ತಾರೆ, ಅದು ಕ್ಲಾರಿಫಿಕೇಷನ್ ಕೊಡ್ತಾರೆ. ಶೌಚಂ ವಾಚಂಚ ಮೇಧ್ಯತ್ವಂ ಸೋಮಗಂಧರ್ವ ಪಾದಕಾಃ ದದುಸ್ತಾಸಾಂ ವರಾನೇತಾಃ ತಸ್ಮಾತ್ ಮೇಧ್ಯತರಾಃ ಸ್ಮೃತಾಃ ಯಥೇಷ್ಟಕಾಮನಾಃ ಸರ್ವಾಃ ತಾಸಾಮಿಂದ್ರೋ ವರಂ ದದೌ ತಸ್ಮಾತ್ ತದಿಚ್ಛಯಾ ಕಾಮಿ ಪುಮಾನ್ ಸ್ಯಾತ್ತು ತಥಾವಿಧ ಸ್ತ್ರಿಯಃ. ಸ್ತ್ರೀಣಾಮಷ್ಟಗುಣಃ ಕಾಮೋ ವ್ಯವಸಾಯಶ್ಚ ಷಡ್ಗುಣಃ ಲಜ್ಜಾ ಚತುರ್ಗುಣ ತಾಸಾಂ ಆಹಾರಶ್ಚ ತದರ್ಧಕಃ ಇತಿ ಯೋ ಋತುಸ್ನಾತ ಭಾರ್ಯಾಯಾಃ ಸನ್ನಿಧಿಂ ನೋಪಗಚ್ಚತಿ. ಘೋರಾಯಾಂ ಭ್ರೂಣಹತ್ಯಾಯಾಂ ಪಿತೃಭಿಃ ಸಹ ಗಚ್ಚತಿ. ಋತುಕಾಲೋಪಗಾಮೀ ಚ ಪ್ರಾಪ್ನೋತಿ ಪರಮಾಂ ಗತಿಂ. ತತ್ಕಾಲ ಪ್ರಭವಃ ಪುತ್ರಃ ಪಿತॄಣಾಂ ಸ್ವರ್ಗತೋ ಭವೇತ್ ಇತ್ಯಾದಿ ಸ್ಮೃತೇಶ್ಚ ಋತುಕಾಲೇ ನಿಯತತ್ವಂ ಸರ್ವದಾ ಕಾಮ್ಯತ್ವಂ ಕಥಮಿತಿ ಚೇತ್ ಉಚ್ಯತೆ. ನಹಿ ಏತೇಷು ಬಹುಪುತ್ರಾಣಾಂ ವಿಧಿರಸ್ತಿ ಅಪಿತು ಬಹ್ವಪತ್ಯ ಪ್ರಶಂಸಾ ಮಾತ್ರ. ಇಷ್ಟೆಲ್ಲ ವಾಕ್ಯಗಳು ಏನರ್ಥ ಅಂದರೆ, ಒಂದು ಪುತ್ರ ಇರಬೇಕಾದ ದೊಡ್ಡ ವಿಧಿ, ಅದು ಕರ್ತವ್ಯ. ಗುರವೇ ದಕ್ಷಿಣಾಂ ದತ್ವಾ ಮದುವೆಯಾಗಿ ಅನಂತರ ಪ್ರಜಾತಂತು ಮಾ ವ್ಯವಚ್ಛೇತ್ಸೀಹಿ, ಸಂತತಿಯನ್ನು ಬೆಳೆಸಲೇಬೇಕು ಅಂತ ನಿಯಮ ಇರೋದರಿಂದ ಏಕಪುತ್ರನ ಪಡಿತಕ್ಕಂಥದ್ದು ದೊಡ್ಡ ಕರ್ತವ್ಯ. ಅನಂತರದ್ದು ನಿಷೇಧ ಅಲ್ಲ, ಒಂದು ಆಪ್ಷನ್ ಅದು. ಅನಂತರದ ಆಪ್ಷನ್ ಅದು. ತುಂಬ ಹೆಚ್ಚಾಗೋದು ನಿಷಿದ್ಧ, ಒಂದಾಗೋದು ವಿಧಿ. ತುಂಬ ಹೆಚ್ಚಾಗೋದು ನಿಷಿದ್ಧ, ಉಳಿದು ಮಧ್ಯದ್ದು ಕಾಮ್ಯ. ಅವನಿಗೆ ಅನೇಕ ಕಾರಣ ಉದ್ದೇಶದಿಂದ ಇಂಥ ಮಕ್ಕಳು ಬೇಕು ಅಂತ ಹೊರಟಾಗ, ಉದಾಹರಣೆ ಪಾಂಡವರಾಜನೇ ಇದ್ದಾರೆ. ಒಂದು ಮಂತ್ರದಿಂದ ಪಡಿಬೇಕೀಗ. ಮೊದಲೇ ಮಂತ್ರ ಉಚ್ಚಾರಣೆ, ಅಂದರೆ ಮಂತ್ರ ಇದ್ದಿದ್ದು ಒಂದೇನೆ, ಉಚ್ಚಾರಣೆ ಮೊದಲೇ ಸಲ ಮಾಡಬೇಕು. ಕುಂತಿ ಕೇಳಿದ್ಲು, ಯಾವ ದೇವತೆಯಿಂದ ಮಗನ ಪಡೀಲಿ ಅಂತ ಕೇಳಿದ್ಲು. ತಕ್ಷಣ ಏನಂತ ಹೇಳಿದ, ನಾವೆಲ್ಲ ಕ್ಷತ್ರಿಯರು, ರಾಜರು, ಪ್ರಜಾಪಾಲನೆ ನಮ್ಮ ಉದ್ದೇಶ. ಪ್ರಜಾಪಾಲನೆ ಆದಕಾರೆ ಏನಾಗಬೇಕು? ಧರ್ಮ ಇರಬೇಕು. ಅದಕ್ಕೋಸ್ಕರ ನ ಧರ್ಮತೋ ವಿನಾಹಿ ಭುವೋ ರಕ್ಷಣಂ ಭವೇತ್. ಧರ್ಮ ಇಲ್ಲದೆ ಹೋದರೆ ನಮ್ಮ ಭೂಮಿ ರಕ್ಷಣೆ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದಾಗಿಯೇ ಧರ್ಮದ ರಾಜ ಧರ್ಮರಾಜ ಯಮ, ಯಮಧರ್ಮ ಅಂತಲೇ ಹೆಸರು. ಆತನಿಂದ ಪುತ್ರನ ಪಡಿ ಅಂತ ಹೇಳಿದ್ರು. ತಕ್ಷಣ ಪಡೆದಾಯಿತು. 1 ವರ್ಷ ಆಗೋಯ್ತು. ಆಮೇಲೆ ಯೋಚನೆ ಬಂತು, ಈಗ ಇನ್ನೊಬ್ಬ ಪುತ್ರ ಬೇಕು ಅಂತ ಪಾಂಡುರಾಜ ಹೇಳಿದೆ. ಇನ್ನೊಬ್ಬ ಪುತ್ರ ಬೇಕು ಅಂತ ಇಲ್ಲಿ ಗಮನಿಸಬೇಕು. ಕುಂತಿ ತಾನಾಗಿ ಎಂದೂ ಕೇಳೋದಿಲ್ಲ. ಪಾಂಡುರಾಜ ಹೇಳಿದ ಹಾಗೆ ಮಾಡ್ತಾಳೆ. ಯಾತಕ್ಕೆ ಅಂತ ಕೇಳ್ತಾಳೆ. ಪ್ರತಿ ಸತ್ತನ ಯಾತಕ್ಕೆ ಅಂತ ಕೇಳ್ತಾಳೆ. ಹಾಗೆ ಹೇಳ್ತಾನೆ, ಧರ್ಮದಿಂದ ರಾಜ್ಯ ಉಳಿಯುತ್ತೆ, ಕರೆಕ್ಟೇ. ಧರ್ಮ ಉಳಿಬೇಕಲ್ಲ.
ಧರ್ಮ ಉಳಿಲಿಕ್ಕೆ ಏನು ಬೇಕು? ಬಾಹೋರ್ಬಲ ಜ್ಞಾನಬಲಾಚ್ಚ ಧರ್ಮ ರಕ್ಷ. ಬಾಹುಬಲ ಜ್ಞಾನಬಲ ಎರಡು ಇದ್ದಾಗ ಮಾತ್ರ ಧರ್ಮ ಉಳಿಲಿಕ್ಕೆ ಸಾಧ್ಯ. ಬಾಹುಬಲ ಅಂದ್ರೇನು? ಫಿಸಿಕಲ್ ಸ್ಟ್ರೆಂತ್. ಆಮೇಲೆ ಇದಂದರೆ ಇಂಟೆಲೆಕ್ಚುಯಲ್ ಸ್ಟ್ರೆಂತ್. ಎರಡೂ ಇರಬೇಕು. ಎರಡಿದ್ದಾಗ ಮಾತ್ರ ಧರ್ಮ ಉಳಿಸ್ಲಿಕ್ಕೆ ಬರುತ್ತೆ ಹೊರತು ದೇಹ ಗಟ್ಟಿಮುಟ್ಟಾಗಿದೆ, ಧರ್ಮಜ್ಞಾನನೇ ಇಲ್ಲ. ಜ್ಞಾನನೇ ಇಲ್ಲ, ಧರ್ಮಾಚರಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಧರ್ಮಜ್ಞಾನ ಭಾರಿ ಇದೆ, ದೇಹದಲ್ಲಿ ಶಕ್ತಿನೇ ಇಲ್ಲ, ಅವಾಗ ಮಾಡಲಿಕ್ಕೂ ಬರೋದಿಲ್ಲ. ಎರಡೂ ಇದ್ದರೆ ಏನಾಗುತ್ತಾಗ? ಜ್ಞಾನನೂ ಇದೆ, ಶಕ್ತಿನೂ ಇದೆ, ಅವಾಗ ಫಸ್ಟ್ ಕ್ಲಾಸೇ ಮಾಡ್ಲಿಕ್ಕೆ ಬರೋದು. ಈಗ ಧರ್ಮ ಉಳಿಬೇಕಲ್ಲ, ಅದಕ್ಕೆ ಅಂಥ ವ್ಯಕ್ತಿ ಬೇಕು. ಅದಕ್ಕೆ ಏನು ಮಾಡಿದ ಆತ? ಎರಡೂ ಇರೋ ವ್ಯಕ್ತಿಯನ್ನು ಕರಿ ಅಂತ ಹೇಳಿದ. ಬಾಹುಬಲನೂ ಇರಬೇಕು, ಜ್ಞಾನಬಲನೂ ಇರಬೇಕು. ಬಲದ್ವಯಾಢ್ಯಂ ಜನಯಾಶು ಪುತ್ರಂ. ಎರಡು ಗುಣ ಇರತಕ್ಕಂತಹ ಮಗನನ್ನು ಪಡಿ ಅಂತ ಹೇಳಿದ ತಕ್ಷಣ ಯಾರು ಅಂತ ಕುಂತಿ ಮತ್ತೆ ಕೇಳಿದ್ರು. ಹಾಗೆ ಯಾರನ್ನು ಕರಿಬೇಕು ಅಂತೇಳಿ ಆಗ ಅಂತ ಹೇಳಿದ, ಅಶ್ವಮೇಧ ಕ್ರತುಶ್ರೇಷ್ಠ, ಜ್ಯೋತಿಶ್ರೇಷ್ಠೋ ದಿವಾಕರ, ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ, ದೇವಶ್ರೇಷ್ಠಸ್ತು ಮಾರುತಃ. ಇದರಲ್ಲಿ ಯಜ್ಞದಲ್ಲಿ ಅಶ್ವಮೇಧ ಶ್ರೇಷ್ಠ. ಎರಡು ಕಾಲಿರೋ ಪ್ರಾಣಿಗಳಲ್ಲಿ ಮನುಷ್ಯ ಶ್ರೇಷ್ಠ. ಬೆಳಕಿನಲ್ಲಿ ಜ್ಯೋತಿಗಳಲ್ಲಿ ಸೂರ್ಯ ಶ್ರೇಷ್ಠ. ದೇವತೆಗಳಲ್ಲಿ ವಾಯುದೇವರು ಶ್ರೇಷ್ಠ. ಅದಕ್ಕೆ ಅವರನ್ನು ಕರೆ. ಇನ್ನೊಂದು ಶ್ಲೋಕವನ್ನು ಹೇಳ್ತಾನೆ, ಬಲಮಿಂದ್ರಸ್ಯ ಗಿರಿಶಃ, ಗಿರಿಶಸ್ಯ ಬಲಂ ಮರತ್, ಘರಿಸ್ತಸ್ಯ ಬಲಂ ಸಾಕ್ಷಾತ್, ನಹರೇಹೇ ಬಲಮನ್ಯತಃ. ಎಲ್ಲ ದೇವತೆಗಳಿಗೆ ಇಂದ್ರದೇವರು ಬಲ, ಇಂದ್ರದೇವರಿಗೆ ರುದ್ರದೇವರು ಬಲ, ರುದ್ರದೇವರಿಗೆ ವಾಯುದೇವರು ಬಲ, ವಾಯುದೇವರಿಗೆ ಶ್ರೀಹರಿ ಬಲ, ಶ್ರೀಹರಿಗೆ ಅವಂದೇ ಬಲ, ಇನ್ಯಾರು ಬಲನು ಸ್ವತಂತ್ರ ಅವನು. ಅದೆಲ್ಲ ಹೇಳಿ ಆದ್ದರಿಂದ ನೀನೀಗ ಇನ್ನೂ ಹೇಳ್ತಾನೆ, ನಾರಾಯಣನ ಕರಿಬೋದಲ್ಲ ಅಂತ ಕೇಳಿದರೆ, ನಾರಾಯಣ ಅವತಾರ ಮಾಡಿ, ವೇದವ್ಯಾಸರು ಅವತಾರ ಮಾಡಿ ಆಗಿಬಿಟ್ಟಿದೆ ಆಗಲೇ. ಆಮೇಲೆ ಇನ್ಯಾರು ಬರಬೇಕು ನೆಕ್ಸ್ಟು? ಬ್ರಹ್ಮದೇವ್ರನ್ನ ಕರಿಬೋದು. ಅವಾಗೇನಾಗುತ್ತೆ? ಅವತಾರ ಇಲ್ಲ ಅವರಿಗೆ. ಸೊ ಯಾರನ್ನ ಕರಿಬೇಕೀಗ? ವಾಯುದೇವ್ರನ್ನ ಕರಿಬೋದು. ಎಲ್ಲ ತಾರತಮ್ಯ ಪ್ರಕಾರ ಸರಿಯಾಗಿ ಹೇಳ್ತಾರೆ. ಆಗ ವಾಯುದೇವ್ರು ಬೋದು. ಎರಡನೇ ಪಾರ್ ಸರಿ ಹೋಯ್ತು. ಈಗ ಅಲ್ಲಿ ಬಿಡಲಿಲ್ಲ, ಮತ್ತೊಂದು ವರ್ಷ ಆಯಿತು, ಬಂದ, ಇನ್ನೊಂದು ಹೋಗಬೇಕು ಅಂದ. ಯಾತಕ್ಕೆ ಅಂತ ಕೇಳಿದ. ಅದಕ್ಕೆ ಕಾರಣ ಕೊಟ್ಟ. ಮತ್ತೆ ಅದಕ್ಕೆ ಕಾರಣ ಇಲ್ಲದೆ ಹೋದರೆ ಅದು ಪಡೆಯೋಕ್ಕೆ ಅವಕಾಶ ಇರಲಿಲ್ಲ. ಕಾರಣ, ಪ್ರತಿಯೊಂದು ಕಾರಣ ವ್ಯಾಲಿಡ್ ರೀಸನ್ ಅದು. ಆದ್ದರಿಂದನೇ ಕೇಳಿದೆ ಏನದು ಅಂತ ಕೇಳಿದರೆ, ಒಬ್ಬ ಮಗ ಬಲಾಢ್ಯನಿದ್ದಾಗ ರಕ್ಷಣೆ ಆಗುತ್ತೆ ಸರಿಯೇ. ಆದ ವ್ಯಕ್ತಿ ಶತ್ರುಗಳ ಮೇಲೆ ಯುದ್ಧಕ್ಕೆ ಅಂತ ಹೋದ ಕಾಲಕ್ಕೆ ಮನೆಯಲ್ಲಿ ಒಬ್ಬನಿರಬೇಕು, ಹೊರಗೊಬ್ಬ ಮನೆಗೊಬ್ಬ ಇರಬೇಕು. ಸಿವಿಲ್ಲು ಡಿಫೆನ್ಸ್ ಎರಡೂ ಇರಬೇಕಾದ್ದರಿಂದ ಇನ್ನೊಬ್ಬ ಮಗ ಅಂಥ ಮಗ ಬೇಕು. ಬಲ ಮತ್ತು ಜ್ಞಾನ ಇರುತ್ತೆ, ಇನ್ನೊಬ್ಬ ಮಗ ಬೇಕು. ಅವಾಗ ಯಾರನ್ನ ಕರಿಬೇಕು ಅಂತ ಪ್ರಶ್ನೆ ಬಂತು. ಈ ವಾಯುದೇವ್ರನ್ನ ಕರೆದಾಗಿಬಿಟ್ಟಿದೆ. ಈಗ ಇನ್ನೊಬ್ಬರು ನೆಕ್ಸ್ಟ್ ಯಾರಿದೆ? ಗರುಡ ಶೇಷರುದ್ರದೇವರು. ಗರುಡನ ಕರೆಯಾಗಿಲ್ಲ. ಯಾತಕ್ಕೆ? ಅವತಾರನೇ ಇಲ್ಲ. ಆಮೇಲೆ ಶೇಷದೇವರು ಹುಟ್ಟಿಯಾಗಿದೆ ಆಗಲೇ, ಬಲರಾಮನಾಗಿ ಹುಟ್ಟುಬಿಟ್ಟಿದ್ದಾರೆ. ಬಲರಾಮನಾಗಿ ಹುಟ್ಟಿರೋದ್ರಿಂದ ರಿಪೀಟ್ ಆಗೋದು ಬೇಡ. ಇನ್ನು ರುದ್ರದೇವ್ರನ್ನ ಕರಿಬೋದು. ರುದ್ರದೇವ್ರನ್ನ ಕರೆದು ಏನಾಗುತ್ತೆ? ಎಲ್ಲ ಭೂತಗಣಗಳು ಹುಟ್ಟುಬಿಡುತ್ತೆ. ಇದು ಅಶ್ವತ್ಥಾವರು ಹುಟ್ಟಿಲ್ಲ, ಆಮೇಲೆ ಹುಟ್ಟೋದು. ಭೀಮಸೇನ ಹುಟ್ಟಿದ ಸೋಪಿಸಿದ ಮೇಲೆ. ಅದ್ರ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಅವರು ಪ್ರಜಾಪಾಲನಕ್ಕೆ ಅಷ್ಟು ಹೇಳಿ ಮಾಡಿಸಿದವರಲ್ಲ, ಗೊತ್ತಾಯ್ತಾ? ಭಾರಿ ಸ್ಟ್ರಿಕ್ಟ್ ಬೇರೆ ಅವರು. ಹೇಳ್ತಾರೆ, ಕ್ರೋಧಾತ್ಮಕ ಪಾಲನೆ ನೈವ ಯೋಗ್ಯ. ಪಾಲನ ಕಾರ್ಯ ಸರಿಯಲ್ಲ. ನೆಕ್ಸ್ಟ್ ಯಾರಿಗೆ ಬರಬೇಕು ನಾವೀಗ? ಸ್ತ್ರೀಯರಲ್ಲಿ ಅವರೆಲ್ಲ ಇದ್ದಾರೆ, ಅವ್ರು ಸ್ತ್ರೀಯರಾದರು. ಪುರುಷರಲ್ಲಿ ಯಾರು ಬರಬೇಕು ಅಂದರೆ ಇಂದ್ರ ಕಾಮರು. ಅದರಲ್ಲಿ ಫಸ್ಟ್ ಯಾರು? ಇಂದ್ರ. ಅದಕ್ಕೆ ಅವ್ರನ್ನ ಕರಿ ಅಂತ ಲಾಜಿಕಲಿ ಮಾಡ್ತಾ ಬರ್ತಾರೆ. ಆಗೇನಾಯಿತು? ಅರ್ಜುನ ಹುಟ್ಟುಬಿಟ್ಟಾಗ ಮತ್ತೆ ಧರ್ಮರಾಜ ಬಿಡಲಿಲ್ಲ. ಯಾವ ಪಾಂಡವರಾಯ ಮತ್ತೊಂದು ವರ್ಷ ಆಯಿತು, ಇನ್ನೊಂದು ಮಗ ಬೇಕು ಅಂತ. ಯಾತಕ್ಕೆ ಅಂತ ಕೇಳಿಲ್ಲ, ಉತ್ತರ ಕೊಡೋಕ್ಕೆ ಬರಲಿಲ್ಲ ಆತನಿಗೆ. ಈಗ ಎಷ್ಟು ಚೆನ್ನಾಗಿದೆ ನೋಡಿ. ಮೊದಲೇ ಧರ್ಮಕ್ಕೋಸ್ಕರ ಧರ್ಮರಾಜ, ರಕ್ಷಣೆಗೋಸ್ಕರ ಒಬ್ಬ ಬಾಹುಬಲ ಸಂಪನ್ನ ಜ್ಞಾನಬಲ ಸಂಪನ್ನ ಭೀಮಸೇನ, ಇನ್ನೊಬ್ಬ ವ್ಯಕ್ತಿಗೋಸ್ಕರವಾಗಿ ಅರ್ಜುನ. ಸರಿ ಹೋಯಿತು. ಈಗ ಯಾತಕ್ಕೆ ಬೇಕು ಅಂತ ಕೇಳಿಲ್ಲ, ಉತ್ತರ ಕೊಡೋಕ್ಕೆ ಬರಲಿಲ್ಲ. ಏನು ಹೇಳಿದ? ಒಬ್ಬ ರೂಪಿ ಭಾಳ ಸುಂದರನಾದ ಒಬ್ಬ ಮಗ ಬೇಕು, ನೋಡಲಿಕ್ಕೆ ಭಾರಿ ಚೆನ್ನಾಗಿರ್ತಕ್ಕಂಥ ಮಗ ಬೇಕು ಅಂತ ಕೇಳಿದ ತಕ್ಷಣ ಹೇಳ್ತಾಳೆ, ಅದೆಲ್ಲ ನೆಸೆಸಿಟಿ ಅಲ್ಲ, ಅದು ನಮ್ಮ ವೈಯಕ್ತಿಕವಾಯ್ತು. ಅದು ಸಮಾಜಕ್ಕೆ ಅದರಿಂದ ಉಪಯೋಗ ಇಲ್ಲ, ಆದ್ದರಿಂದ ಬೇಡ. ನಮಗೋಸ್ಕರ ಒಳ್ಳೆ ಮಗ, ನೋಡ್ಲಿಕ್ಕೆ ಚೆನ್ನಾಗಿರೋ ಮಗ ಬೇಕಾದ್ರೆ ಏನರ್ಥ? ನಮ್ಮ ಉಪಯೋಗಕ್ಕಾಯ್ತೆ ಹೊರತು ಸಮಾಜಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಆದ್ದರಿಂದ ಏನು ಮಾಡಬೇಕು? ಅದಕ್ಕೆ ನಾನು ಬೇಕಿಲ್ಲ, ನಾವು ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ಹಾಗೇನಂದಾತ ಮತ್ತು ಕಾರಣ ಕೊಟ್ಟಲು. 3 ಬೇಕಾದಾಗೋಗ್ಬಿಟ್ಟಿದೆ. ಶಾಸ್ತ್ರ ಹೇಳ್ತದೆ, 1 ಬೆಸ್ಟು, 2 ಪರವಾಗಿಲ್ಲ, 3 ಮೇಲೆ ಬೇಡ ಅಂತ ಹೇಳಿಬಿಟ್ಟಿದೆ. 3 ಮೇಲೆ ಬೇಡ ಅಂತ ಹೇಳಿರೋದ್ರಿಂದ ಶಾಸ್ತ್ರ ಪ್ರಕಾರ ಬೇಡ. ಮತ್ತು ರೂಪವಂತದಕ್ಕೆ ಕಾರಣ ಕೂಡ ಸರಿಯಾಗಿ ಕೊಟ್ಟಿಲ್ಲ ನೀನು. ಅದರಿಂದ ಏನು ಮಾಡಬೇಕು? ಅಲ್ಲಿಗೆ ಒಪ್ಪಲಿಲ್ಲ. ಅದಕ್ಕೆ ಕುಂತಿ ಎಷ್ಟು ವಿವೇಕದಿಂದ ಇದ್ಲು ಅಂತ ಕೇಳಿದರೆ, ಪಾಂಡವರಾಜರಿಗೆ ಒಂದು ಕೈ ಮುಂದೆ ಹೋಗ್ಬಿಟ್ಲು. ಇದು ಸರಿಯಾದ ಬೇಡಿಕೆ ಅಲ್ಲ, ಆದ್ದರಿಂದ ಒಪ್ಪೋದಿಲ್ಲ ಅಂತ ನಿಂತೋಯ್ತು ಅಲ್ಲಿಗೆ. ಆಗ ಮಾದ್ರಿ ಬಂತು. ಅವಳೇನು ಮಾಡಿಲ್ಲಾಗ ಮತ್ತು ಪಾಂಡವರಾಜನ ಕಾರಣ ಸಿಕ್ತು. ಅವ ಗಾಂಧಾರಿ ಒಬ್ಬ ಸೊಸೆ, ಕುಂತಿ ನಾವು ಇಬ್ಬರು ಸೊಸೆ, ಒಟ್ಟು 3 ಜನ ಆಯಿತು. ಅವಳಿಗೆ 100 ಮಕ್ಕಳಾದರು, ಇವಳಿಗೆ 3 ಮಕ್ಕಳಾದರು. ನನಗೊಂದು ಇಲ್ಲ, ಅದಕ್ಕೋಸ್ಕರ ಆಗಬೇಕು ಅಂತ ಆ ಜೋರು ಬಂದರೆ ಮತ್ತೆ ಕರೆದ. ನೋಡಿ ಹೇಳಿಲ್ಲ ನಾನೀಗ ಇನ್ನೊಂದು ಆಗಬೇಕು, ಆ ಮಂತ್ರನ ಉಪದೇಶ ಮಾಡು.
ಮಂತ್ರ ಎಷ್ಟೊತ್ತರ ಹೇಳ್ಬೋದು ಆ ಮಂತ್ರನ. ಉಪದೇಶ ಮಾಡೋ ತಕ್ಷಣ ಕುಂತಿ ಒಪ್ಕೊಂಡ್ಲು ಪಾಪ. ಒಳ್ಳೆ ಕಾರಣ. ಏನು ಕಾರಣ ಇತ್ತು? ಹೌದು, ನ್ಯಾಯ ಪಾಪ. ಎಲ್ಲರಿಗೂ ಮಕ್ಕಳಾಗಬೇಕು, ಒಂದು ನ್ಯಾಯನೇ. ಆದ್ದರಿಂದ ಒಂದು ಮಗು ಅಲೋಡಲ್ಲ. ಅದಕ್ಕೆ ಒಂದು ಸರ್ತಿ ಮಾತ್ರ ನಾನು ಫಲ ಕೊಡ ಮಂತ್ರ ಹೇಳ್ತೇನೆ, ಒಂದು ಸರ್ತಿ ಮಾತ್ರ ಫಲ ಕೊಡ ಹೇಳ್ತೇನೆ ಅಂತ ಹೇಳಿಬಿಟ್ಟು, ಸಾಮಾನ್ಯತಃ ನಿಮ್ಗೆ ಒಂದು ಸರ್ತಿ ಫಲ ಮಾಡಿ ಮಂತ್ರೋಚ್ಚಾರಣೆ ಮಾಡಿದಾಗ ಎಷ್ಟು ಜನ ಮಕ್ಕಳು ಹುಟ್ಟಿದ್ರು? ನೀನು ಒಂದು ಮಗುನ ಪಡಿಬೇಕು ಅಂತ ಅರ್ಥ. ಒಪ್ಕೊಂಡ್ಲು. ಸ್ವಲ್ಪ ಕಿತಾಪತಿ ಮಾಡಿಲ್ದು. ಏನು ಮಾಡಿಲ್ದು? ಮಂತ್ರ ಒಂದೇ ಸರ್ತಿ ಹೇಳಾಗಿರೋದು, ಮತ್ತೇನು ಆಪ್ಷನ್ ಇಲ್ಲೇ ಇಲ್ಲ, ಒಂದೇ ಸರ್ತಿ ಹೇಳಬೇಕು. ಅವಳಿಗೆ 100, ಇವಳಿಗೆ 3, ನನಗೆ ಕನಿಷ್ಠ 2 ಆದರೂ ಆಗಬೇಕಲ್ಲ ಅಂತ ಯೋಚನೆ ಮಾಡಿಲ್ಲ. ಸ್ವಲ್ಪ ಕುತಂತ್ರ ಮಾಡಿಲ್ಲ ಅಲ್ಲಿ. ಅವಾಗ ಏನು ಮಾಡಿಲ್ದಾಗ ಒಂದು ನಿಯಮ ಇದೆ. ಈ ರೀತಿ ದೇವತೆಗಳ ಮಕ್ಕಳನ್ನು ಪಡಿಬೇಕಾದ್ರೆ ಆ ದೇವತೆ ಯಾರಾಗಿರಬೇಕು? ತನ್ನ ಗಂಡನಿಗಿಂತ ಮೇಲಿನ ಕಕ್ಷೆಯಲ್ಲಿರಬೇಕಾದ್ರೆ. ತನ್ನ ಗಂಡ ಇವರು ಶೇಷ ಶತಸ್ಥರ ಗುಂಪಿಗೆ ಬರ್ತಾನೆ. ಪಾಂಡರಾಜ ಪರಾವಹ ಮರುತ್ತಾತ ಶೇಷ ಶತಸ್ಥರ ಗುಂಪಿನಲ್ಲಿದ್ದಾನೆ. ಆ ಗುಂಪಿನಲ್ಲಿರೋರು ಕರಿಬಾರ್ದು, ಈಕ್ವಲಿರೋರು ಆಗಬಾರ್ದು, ಮೇಲಿನವ್ರು ಆಗಬೇಕು. ಮೇಲಿನವ್ರ ಕರಿಯಾಗಿ ಬರಲಿಲ್ಲ ಆಕೆ. ಯಾತಕ್ಕೆ? ಬೇಲೆಯವ್ರು ಯಾರಕ್ಕಾದ್ರೂ ಒಬ್ಬರು ಬರ್ತಾರೆ, ಒಂದು ಮಗು ಹುಟ್ಟುತ್ತೆ. ಆದರೆ ಅಶ್ವಿನಿ ದೇವತೆಗಳು ಮಾತ್ರ ವಿಚಿತ್ರ ಕೇಸ್ ಅವ್ರದ್ದು. ಒಬ್ಬರ ಕರೆದು ಇಬ್ಬರು ಬರ್ತಾರೆ, ಅದು ಸ್ವಾರಸ್ಯ. ಒಬ್ಬರ ಕರೆದು ಇಬ್ಬರು ಬರ್ತಾರೆ ಅವರು. ಇವ್ರು ಯಾರು ಕರೆದು ಅವ್ರು ಒಬ್ಬರೇ ಮಾತ್ರ ಬರ್ತಾರೆ. ಆ್ಯಕ್ಚುಲಿ ಕರಿಬಾರದು, ಶಾಸ್ತ್ರ ಪ್ರಕಾರ ಕರಿ ಆಗಿಲ್ಲ. ಗಂಡನೇ ಸಮನವಾಗಬಾರ್ದು, ಉತ್ತಮನೇ. ಅಧವನಂತೂ ಆಗಲೇಬಾರದು, ಉತ್ತಮನಾಗಿರಬೇಕು. ಉತ್ತಮರು ಯಾರು ಒಟ್ಟಿಗೆ 2 ಮಕ್ಕಳು ಕೊಡೋದಿಲ್ಲ. ಆದ್ದರಿಂದ ಯೋಚನೆ ಮಾಡಿಬಿಟ್ಟು ಅಶ್ವಿನಿದಲ್ಲಿ ಕರೆದು ಹಾಕಿಬಿಟ್ರು. ಅವ್ರು ಬಂದರು, 2 ಮಕ್ಕಳ ತಕ್ಷಣ ಹುಟ್ಬಿಟ್ಟು ಅಗ್ಲಸಾಯರು ಹುಟ್ಟುಬಿಟ್ರು. ಆಕೆ ಬಿಡಲಿಲ್ಲ. ಮತ್ತೆ ಹೇಳಿದ್ರು, ನಾನು ಇನ್ನೊಬ್ಬ ಮಗ ಬೇಕು ಅಂತ ಕೇಳಿದ್ರು. ಮಂತ್ರ ಇನ್ನೊಂದು ಸರ್ತಿ ಫಲ ಕೊಡ ಹಾಗೆ ಮಾಡು ಅಂತ ಕೇಳಿದಾಗ ಕುಂತಿ ನೇತ್ಯ, ಇವಳು ಮೋಸ ಮಾಡಿದ್ದಾಳೆ, ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ನಾನು ಮಾಡಿದಾಗ ಮಾಡಲಿಲ್ಲ ಅವಳು, ಆಸೆಗೊಳಗಾದ್ಲು, ಮೋಸಕ್ಕೊಳಗಾದ್ಲು. ಆದ್ದರಿಂದ ಮತ್ತೊಮ್ಮೆ ಫಲ ಕೊಡ ಮಂತ್ರ ಹೇಳಿ ಗೊತ್ತಿದೆ ಅವಳಿಗೀಗ. ಯಾರಿಗೆ ಆದರೆ ಮಂತ್ರ ಹೇಳಿ ಆಗಿಬಿಟ್ಟಿದೆ. ಅವ್ರು ಫಲ ಕೊಡಬೇಕಾದ್ರೆ ಉಪದೇಶ ಮಾಡೋರು ಎಸ್ ಅಂದ್ರೆ ಮಾತ್ರ, ಇಲ್ಲ ಹೋದ್ರೆ ಇಲ್ಲ. ನಾನು ಒಪ್ಪಿಗೆ ಕೊಡೋದಿಲ್ಲ. ಅದಕ್ಕೆ ಗುರುಪದೇಶದ ಮಹತ್ವ ಯಾತಕ್ಕೆ ಅಂದರೆ, ಅವ್ರು ಎಷ್ಟು ಫಲ ಸಿಗಲಿ ಅಂತ ಉಪದೇಶ ಮಾಡ್ತಾರೋ ಅಷ್ಟು ಫಲನೇ ಸಿಗೋದು. ಈ ಚೆಕ್ ಸೈಜ್ ಒಂದೇ ಆಗಿದ್ದರೂ ಕೂಡ ಎಷ್ಟು ಅಮೌಂಟ್ ಪಡೆದಿರ್ತಾರೋ ಅಷ್ಟೇ ದುಡ್ಡು ಕೊಡ್ತಾರೆ ಹೊರತು ಸೇಮ್ ಸೈಜ್ ಚೆಕ್ಕು ಅಂಥೇಳಿ ಎಲ್ಲರಿಗೂ ಒಂದೇ ಅಮೌಂಟ್ ಕೊಡ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಎಂಟ್ರಿ ಆಗಿರ್ಬೇಕು ಅದಕ್ಕೆ. ಅದೇ ಚೆಕ್ ಬರೆಯೋನೇನು ಎಂಟ್ರಿ ಮಾಡಿರ್ತಾನೋ ಅಷ್ಟೇ ದುಡ್ಡು ಹಾಕಿ ಕೊಡ್ತಾರೋ. ಮಂತ್ರ ಉಪದೇಶ ಮಾಡೋರು ಎಷ್ಟು ಫಲ ಆಗಲಿ ಅಂತ ಹೇಳ್ತಾರೋ ಅಷ್ಟೇ ಫಲ ಸಿಗೋದು. ಮಂತ್ರ ಗೊತ್ತಿದ್ದರೂ ಕೂಡ ಏನಾಗೋದಿಲ್ಲ, ಅದು ಫಲ ಸಿಗೋದಿಲ್ಲ. ಅದಕ್ಕಾಗಿಯೇ ಕುಂತಿ ಎಸ್ ಅಂತ ಹೇಳಬೇಕು. ಈ ಕುಮಾರವ್ಯಾಸ ಅವರಿಗೆಲ್ಲ ಗೊತ್ತಾಗಲಿ ಏನು ಮಾಡಿಬಿಟ್ರು ಅವರು, 5 ಮಂತ್ರ ಇದ್ದು ಮಂತ್ರ ಆಗೋಯ್ತು ಅಂತ ಮುಗಿಸ್ಬಿಟ್ಲಂತೆ. ಅಲ್ಲ, ಮಂತ್ರ ಅದೇ ಮಂತ್ರನೇ ರಿಪೀಟ್ ಮಾಡ್ತಾ ಹೋಗ್ಬೋದು. ಹೇಳಿದವ್ರು ಒಪ್ಪಬೇಕಂದ್ರೆ ಒಪ್ಪಲಿಲ್ಲ ಕುಂತಿ, ಅಲ್ಲಿ ನಿಂತೋಯ್ತು, ಸ್ಟಾಪ್ ಆಯಿತು. ಇದೆಲ್ಲ ಯಾಕಂದರೆ ಮಕ್ಕಳನ್ನ ಪಡಿಬೇಕಾದ್ರೆ ಈ ರೀತಿ ಪ್ರಸಂಗ ಬಂತಲ್ಲ ಅಂದರೆ ಕಾರಣ ಇದೆ ಅದಕ್ಕೆ. ಇವತ್ತು ನಮಗಂತ ಕಾರಣ ಇದೆ, ನಿಮಗೇನಾದ್ರು ಕೂಡ ನಾವು ಕೊಡೋ ಕಾರಣ ಇನ್ವ್ಯಾಲಿಡ್ ಕಾರಣ, ಅದು ಮಕ್ಕಳನ್ನೇ ಕೊಡಬಾರ್ದು ಅಂತ ವರ ಇರೋದು. ನಾವು ಕೇಳೋ ಕಾರಣಕ್ಕೆ ದೇವರು ಯಾತಕ್ಕೆ ಕೊಡೋದಿಲ್ಲ ಅಂದರೆ ಇನ್ವ್ಯಾಲಿಡ್ ಕೊಡೋದು. ನಿಮಗೆ ಗ್ರಾಂಟ್ ಕೊಡ್ಬೇಕಾದ್ರೆ ಯಾವುದಕ್ಕೆ ಕೇಳಬೇಕು ನೀವೀಗ? ನಮ್ಮ ಆಫೀಸಿಗೆ ಗ್ರಾಂಟ್ ಕೊಡಿ, ನಾನು ಮನೆ ಕಟ್ಸ್ಕೋಬೇಕಾಗಿರೋ ಕೊಡ್ತಾರಾ? ಆಫೀಸ್ ಬಿಲ್ಡಿಂಗಾದ್ರೆ ಗ್ರಾಂಟ್ ಕೊಡ್ತಾರೆ, ತನ್ನ ಮನೆಗೆ ಯಾಕೆ ಕೊಡ್ತಾರೆ? ಲೋನ್ ಅದು, ಗ್ರಾಂಟ್ ಅಲ್ಲ. ಗ್ರಾಂಟ್ ಕೊಟ್ಟರೆ ಲೋನ್ ಕೊಟ್ಟೆ ಬಡವಾಗಿ ಹೋಗುತ್ತೆ, ಗ್ರಾಂಟ್ ಕೊಟ್ಟರೆ ಗೋವಿಂದ. ವೈಯಕ್ತಿಕವಾದಕ್ಕೆ ಕೊಡೋದಿಲ್ಲ. ಅದು ಯಾವುದಕ್ಕೆ ಉಪಯೋಗ ಆಗಬೇಕು? ಹರಿಪ್ರೀತಿ ಆಗಬೇಕು, ಸಮಾಜಕ್ಕೆ ಉಪಯೋಗ ಆಗಬೇಕು. ಎರಡೂ ಆಗದೆ ಹೋದ್ರೆ ಕೊಡೋದಿಲ್ಲ. ಆದ್ದರಿಂದ ಇವತ್ತು ನಮಗೆ ಉದ್ದೇಶನೇ ಫಸ್ಟ್ ಇಲ್ಲ. ಮನೆಗೂ ಉಪಯೋಗ ಆಗಲ್ಲ ಅವರು, ಯಾಕೆಂದ್ರೆ ಇವ್ರಿಗೆ ಗುಡ್ ಬೈ ಮಾಡಿ ವೃದ್ಧಾಶ್ರಮ ಸೇರಿಸಿ ಹೋಗಿಬಿಡ್ತಾರೆ. ಆದ್ದರಿಂದ ಮನೆಗೂ ಉಪಯೋಗ ಇಲ್ಲ, ಸಮಾಜಕ್ಕೂ ಉಪಯೋಗ ಇಲ್ಲ, ದೇವರಿಗಂತೂ ಸಾಧ್ಯನೇ ಇಲ್ಲ. ಪೂಜೆ ಮಾಡೋಕ್ಕೂ ಬರೋದಿಲ್ಲ. ಅಂದಮೇಲೆ ಏನಾಯ್ತು? ಸಂತತಿ ಎಲ್ಲಿಗೆ? ವ್ಯರ್ಥ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮಹಾಭಾರತದ ಅಷ್ಟೇ ಪೋರ್ಷನ್ ತೊಗೊಂಡ್ರೆ ಸಂತತಿ ಕಾನ್ಸೆಪ್ಟು ಎಷ್ಟಿರಬೇಕು, ಏನು, ಹೇಗಿರಬೇಕು ಎಲ್ಲದನ್ನು ಹೇಳ್ತಕ್ಕಂಥ ಮಾತು. ಆ ಬೇಸಿಸ್ ಮೇಲೆ ನೋಡಿದಾಗ ವೇದ ಮಂತ್ರಗಳ ಅರ್ಥ ಸರಿಯಾಗಿ ಗೊತ್ತಾಗುತ್ತೆ. ಇನ್ನೂ ಕೆಲವು ವಿಷಯ ಹೇಳ್ತಾರೆ. ತುಂಬ ಮಕ್ಕಳನ್ನು ಪಡಿ, ಅದು ಸರಿ. ಒಬ್ಬರನ್ನೇ ಪಡಿ, ಅದು ಸರಿ. ತುಂಬ ಮಕ್ಕಳನ್ನ ಯಾವಾಗ ಪಡಿಬೇಕು ಅಂದರೆ ಸೃಷ್ಟಿಯ ಪ್ರಾರಂಭದೊಳಗೆ ಏನಾಗಬೇಕದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ಬೇಕು. ಅವಾಗ ಏನು ಮಾಡ್ತಾರೆ? ಎಷ್ಟು ಮಕ್ಕಳನ್ನು ಪಡೆದ್ರೂ ಕೂಡ ಅದು ಸಮಾಜ ಬೆಳೀತಾ ಹೋಗುತ್ತೆ, ಅದು ಬೇಕು. ಒಂದು ಫ್ಯಾಕ್ಟ್ರಿ ಹೊಸದಾಗಿ ಓಪನ್ ಮಾಡ್ತಾರೆ, ಎಷ್ಟು ವೇಕೆನ್ಸಿ ಇರುತ್ತೆ ಅದರಲ್ಲಿ? 100 ವೇಕೆನ್ಸಿ ಸಿಗುತ್ತೆ. ಅದೇ ಸ್ವಲ್ಪ ದಿವಸ ಆಗೋಗ್ಬಿಡುತ್ತೆ. ಅವಾಗ ಏನು ಮಾಡ್ತಾರೆ? ಆಗೊಂದು ಕ್ರಿಯೇಟ್ ಆಗುತ್ತೆ, ಜಾಸ್ತಿ ಕ್ರಿಯೇಟ್ ಆಗೋದಿಲ್ಲ. ಆಗೊಂದು ಯಾರು ರಿಸೈನ್ ಮಾಡಿದರೆ ಅಥವಾ ಒಂದು ವಿಂಗ್ ಜಾಸ್ತಿ ಮಾಡಿದರೆ ತಗೋತಾರೆ. ಸ್ಟಾರ್ಟಿಂಗ್ನ ಸೃಷ್ಟಿ ಕಾಲ ಅಂದರೆ ಹೊಸದಾಗಿ ಓಪನ್ ಮಾಡೋ ಕಾಲ. ಎಷ್ಟು ಜನ ಹುಟ್ಟಿದ್ರು ಕೂಡ ಅದಕ್ಕೆ ಮಹತ್ವ ಇದೆ. ಬರ್ತಾ ಏನು ಮಾಡಿ ಲಿಮಿಟ್ ಮಾಡಿಬಿಡ್ತಾರೆ, ಆಮೇಲೆ ಸೀಲಿಂಗ್ ಮಾಡ್ದೆ ಮಾಡಿಬಿಡ್ತಾರೆ. ಆದ್ದರಿಂದ ಕಡಿಮೆ ಆಗ್ತಾ ಬಂತದ್ದು. ಇವರು ಎಲ್ಲ ಕಾಲಕ್ಕೆ ಒಂದೇ ಲೆಕ್ಕ ಇಡಬಾರ್ದು, ಯಾವಾಗಲೂ ಆ ಪ್ರಸಂಗ ನೋಡ್ಕೊಂಡು ಅರ್ಥ ಮಾಡಬೇಕು. ಅದು ಇವತ್ತೇನಾಗಿದೆ, ಉಲ್ಟಾ ಪಲ್ಟಾ ಆಗೋಗ್ಬಿಟ್ಟಿದೆ. ಆದ್ದರಿಂದ ಎಲ್ಲರೂ ಒಂದೇ ರೀತಿ ಬೆಳೆದ್ರೆ ಸರಿ. ಒಂದು ಗುಂಪು ಜಾಸ್ತಿ ಬೆಳೆದ್ರೆ ಕಡಿಮೆ ಆಗಿಬಿಟ್ರೆ ಬ್ಯಾಲೆನ್ಸ್ ತಪ್ಪು ಹೋಗ್ಬಿಡುತ್ತೆ. ಕೆಲವರು ಮಾತ್ರ ನಿಯಮ, ಕೆಲವರು ನಾಟ್ ಅಪ್ಲಿಕಬಲ್ ಅಂದರೆ ತಪ್ಪು. ಇವತ್ತು ಆ ರೀತಿ ಆಗಿದ್ದಕ್ಕೆ ಸಮಾಜಕ್ಕೆ ದೋಷ ಬಂದಿರೋದು. ಎಷ್ಟೇ ಯಾರು ನೀವೇ ಹೇಳಿ, ಎಲ್ಲಿ ಬರ್ತಾನೆ ಈಗ? ಶೇಷ ಅಲ್ಲ, ಅದಕ್ಕಿಂತ ಮೇಲಿದ್ದ ಶೇಷ ಶತಸ್ಥರಲ್ಲಿ ಬರ್ತಾನೆ.
ಶ್ರೇಷ್ಠ ಶತಸ್ಥರು ಅಂದರೆ ಯಾರು? 100ರಲ್ಲಿ ಮುಖ್ಯರಾದವರೆಲ್ಲ ಆ ಕಡೆ ಮೇಲೆ ಹೋಗಿಬಿಡ್ತಾರೆ. ಉಳಿಯರಲ್ಲಿ ಎಷ್ಟು ಜನ ಉಳಿತಾರೆ? ಅದರಲ್ಲಿ 40 ಮಾತ್ರದಲ್ಲಿ ಕೆಲವರು ಪ್ರವಾಹ ಅವರ ಮೇಲೆ ಹೋಗಿಬಿಟ್ಟಿದ್ದಾರೆ ಆಗಲೇ. ಉಳಿದವರು ಯಾರು? ಅಹಂಕಾರಿಕ ಪ್ರಾಣ ಮೇಲೆ ಹೋಗಿಬಿಟ್ಟಿದ್ದಾರೆ. ಉಳಿಯೋ ಮರದಗಳು ಮರೀಚಿ ಮೇಲೆ ಹೋಗಿದ್ದಾರೆ. ಉಳಿದಿರೋದು ಮಾತ್ರ ಇಲ್ಲಿ ಉಳಿತಾರೆ. ಅದರಲ್ಲಿ ಪಾಂಡರಾಜ ಬರ್ತಾರೆ. ಅಶ್ವಿನಿ ದೇವತೆಗಳು ಅವರೆಲ್ಲ ಒಂದೇ ಗುಂಪಿಗೆ ಇರೋದು. ಅಶ್ವಿನಿ ದೇವತೆಗಳು ಎಲ್ಲರೂ ಅದರಲ್ಲಿ 18. ಗಣೇಶ ಎಲ್ಲರದ್ದು ಒಂದೇ ಧನಪ ವಿಶ್ವಕ್ಷೇರಾಧ್ಯರಿಗೆ ಸಮನೆನಿಸುವ ಅಂತ ಹೇಳ್ತಾರಲ್ಲ. ಕುಬೇರ, ಧನಪ, ಅಶ್ವಿನಿ ದೇವತೆಗಳು ಇವರೆಲ್ಲ ಒಂದೇ ಕ್ಯಾಟಗರಿ, ಆ ಗುಂಪಿಗೆ ಬರ್ತಾರೆ. ಆದ್ದರಿಂದ ನಿಷಿದ್ಧ ಆಯಿತು. ದಶಪುತ್ರಾರಸ್ಯ ಮಾಧೇಹಿ, ಇವಳಲ್ಲಿ 10 ಮಕ್ಕಳನ್ನು ಕೊಡು ಅಂತ ಕೇಳಿದರೆ ಎಲ್ಲರೂ ಸೇರಿ ಹೋಗ್ತಾರೆ. ಅದು ಬೇರೆ ಕೋಟ ಮಾಡಲಿಕ್ಕೆ ಬರೋದಿಲ್ಲ, ಒಂದೇ ಕೋಟದಲ್ಲೇ ಮುಗಿಸ್ಬೇಕಾದ್ರೆ. ಅಷ್ಟರಲ್ಲಿ ಮಕ್ಕಳು ಅಂತ ಹೇಳಿದಾಗ ಎರಡೂ ಆಗ್ಬೋದು. 10 ಹೆಣ್ಮಕ್ಳು ಆಗ್ಬೋದು, 10 ಗಂಡು ಮಕ್ಕಳು. ಈ ತೀರಿ 60 ಹೆಣ್ಮಕ್ಳೇ ಯಾರಿಗೆ? ದಶ ಪ್ರಜಾಪತಿಗೆ. ಇಡೀ ಜಗತ್ತು ತುಂಬ ಮಕ್ಕಳು ಹುಟ್ಟುಬಿಟ್ರು. ಅವಾಗ ಲಕ್ಷಗಟ್ಟಲೆ ಮಕ್ಕಳು ಪಡೀತಿದ್ರು. ಪುತ್ರ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಸಂತತಿ ಅಂತ ಅಷ್ಟೇ ಅರ್ಥ. ಒಳ್ಳೆಯವರಾದರೂ ಗಂಡ ಆದ್ರೆ ಆಯಿತು, ಹೆಣ್ಣಾದ್ರೂ ಆಯಿತು. ಕೆಟ್ಟವ್ರು ಮಾತ್ರ ಹೆಣ್ಣು ಆಗಬಾರ್ದು, ಗಂಡು ಆಗಬಾರ್ದು, ಅದು ನಿಯಮ. ಕರ್ಣ ಹುಟ್ಟಿದ್ದು ಹೇಗೆ ಅಂತ ಕೇಳಿದ್ರೆ ಆಕೆ ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ಲು. ಮಂತ್ರ ಪರೀಕ್ಷೆ ಮಾಡ್ತೀರಿ, ಪರ್ಪಸ್ ಏನಿಲ್ಲ ಅಲ್ಲಿ, ಮಂತ್ರ ಪರೀಕ್ಷೆ ಮಾಡೋದು ಅಷ್ಟೇ. ಆ ಪರೀಕ್ಷೆಯಲ್ಲಿ 2 ವಿಧ. ಪರೀಕ್ಷೆಯಲ್ಲಿ ಇದನ್ನು ನಾನು ಪರೀಕ್ಷೆ ಮಾಡಿ ಸುಳ್ಳು ಅಂತ ಪ್ರೂವ್ ಮಾಡ್ತೇನೆ ಎಂಬ ಪರೀಕ್ಷೆ ಬೇರೆ, ಪರೀಕ್ಷೆ ಮಾಡಿ ಸತ್ಯ ಅಂತ ಪ್ರೂವ್ ಮಾಡ್ತೇನೆ ಎಂಬ ಪರೀಕ್ಷೆ ಬೇರೆ. ಇವತ್ತು ನಾವು ಶಾಸ್ತ್ರದಲ್ಲಿ ಕೆಲವು ಮಂತ್ರಗಳು ಪರೀಕ್ಷೆ ಮಾಡ್ಬೋದು. ಯಾವ ರೀತಿ? ಸತ್ಯ ಅಂತ ಹೇಳಿದ್ರೆ ಪರೀಕ್ಷೆ ಮಾಡಿದರೆ ಅದಕ್ಕೆ ಅನುಗ್ರಹ ಮಾಡ್ತಾರೆ. ಸುಳ್ಳು ಅಂತ ಮಾಡ್ಲಿಕ್ಕೆ ಹೋದರೆ ಬ್ಯಾಡ್ ಇಂಟೆನ್ಷನ್, ಅದನ್ನೆಂದು ಹೋಗ್ಲಿಕ್ಕೆ ಹೋಗಬಾರ್ದು. ಆಕೆಗೆ ಅದನ್ನೇ ಆ ಥರ ಒಂದು ಯೋಚನೆ ಬಂತು. ಇವರ ಸತ್ಯ ಅಂತ ನಾನು ಪರೀಕ್ಷೆ ಮಾಡಿ ತಿಳ್ಕೊಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಇದ್ದಕ್ಕಿದ್ದಾಗೆ ಕರೆದುಬಿಟ್ಟು ಅದು ಆಮೇಲೆ ಗಾಬರಿ ಆಯಿತು. ಒಂದು ಮಂತ್ರ ಹೇಳಿದರೆ ದೇವತೆಗಳು ಬರ್ತಾರಂತೆ, ಕರೆದವ್ರು ಬರ್ತಾರಂತೆ, ಏನು ಆಶ್ಚರ್ಯ ಇದು, ನೋಡೋಣ ಅಂತ ಕರೆದಿದ್ದಕ್ಕೆ ಸೂರ್ಯ ಬಂದೇ ಆಯಿತು. ಆಗ ಹೇಳ್ತಾವೆ ನಂಗೆ ಬೇಡ, ಮಕ್ಕಳು ಬೇಡ ಅಂತೇಳಿ. ಅದಿಲ್ಲ, ಇಲ್ಲ, ಮಂತ್ರದ ರೀಮ ಹೇಗೆ ಅಂತ ಕೇಳಿದರೆ ಏನಾಗಬೇಕದು? ಅಕ್ಸೆಪ್ಟ್ ಮಾಡಲೇಬೇಕು. ನಾನು ಅಸ್ವತಂತ್ರ ನಾನು ಅಸ್ವತಂತ್ರ. ಮಂತ್ರಿ ಕೆಪಾಸಿಟಿ ತೊಗೋತೀವಿ ಬಿಡ್ತೀವಿ, ಇಟ್ಬಿಡ್ತೀವಿ, ತೊಗೊಂಡೋಗಿ ಅಷ್ಟೇ ನಿಮ್ಮ ಜವಾಬ್ದಾರಿ. ಕೊಡೋನು ಕೊಡಬೇಕಷ್ಟೇ. ಡೆಲಿವರಿ ಪೋಸ್ಟ್ ಮ್ಯಾನ್ ಲೆಟ್ರ್ ತೊಗೊಳೋದು ಏನು ಮಾಡ್ತಾನೆ? ನಮೀನು ಬಂದರೆ ನೀವು ಬಿಡ್ತೀವಿ, ಇಟ್ಟು ಹೋಗ್ತೀರಿ, ಸೈನ್ ಮಾಡೋಕ್ಕೂ ಹೋಗ್ಬೇಕಷ್ಟೇ. ನಾವು ಬೇಡ ಅಂತ ಎಲ್ಲರೂ ಬೇಡ ಅಂದ್ಬಿಡ್ತಾರೆ. ಅಷ್ಟು ಬೇಡ ಅನ್ವಾಂಟೆಡ್ ಯಾರು ಬೇಕು ಅಂತಾರ? ನಿಯಮ ಆಗಿದೆ, ನಾನು ಕೊಡಲೇಬೇಕು ಅಂತ ಕೊಟ್ಟು ಹೋಗ್ಬಿಡ್ತಾರೆ. ಅದು ಬೇರೆ ಆಯಿತು. ಅದು ಕುಂತಿ ಅರ್ಥ ಆಯ್ತದೆ, ನಾನು ಮಾಡಿದ ತಪ್ಪು. ಆದ್ದರಿಂದಾಗಿಯೇ ನಾನು ಇದನ್ನು ತ್ಯಾಗ ಮಾಡಬೇಕು ಅಂತೇಳಿ ತ್ಯಾಗ ಮಾಡಿಲ್ಲ. ಸುಮ್ಮನೆ ತ್ಯಾಗ ಮಾಡಲಿಲ್ಲ ಪಾಪ. ಇವರೆಲ್ಲ ಬಿಸಾಕಿಬಿಟ್ರು ಅಂತ ಬರೆದು ಬಿಡ್ತಾರೆ. ಪಂಪ, ಕುಮಾರ, ವ್ಯಾಸ ಎಲ್ಲ ನಮ್ಮವ್ರು ಹೇಳೋರು ಹಾಗೆ ಹೇಳ್ಬಿಡ್ತಾರೆ. ತಪ್ಪದು ಎಷ್ಟೋ ಜನ ಆ ಥರ ಸ್ಪಷ್ಟ ಬರೀತಾರೆ. ಈ ಮಗು ಬೆಳಿಬೇಕು, ಆದರೆ ನನ್ನ ಮಗು ಅಂತ ಗೊತ್ತಾಗಬೇಕಾಗಿಲ್ಲ ಅಷ್ಟೇ. ಇದು ಬೆಳಿಬೇಕು ಅಂತ ಹೇಳಿ ರತ್ನಪೂರ್ಣ ಮಂಜುಷ ಒಂದು ಪೆಟ್ಟಿಗೆ ಮಾಡ್ತಾಳೆ. ಅದು ಎಷ್ಟು ಸೈಂಟಿಫಿಕ್ ಅಂದರೆ ಉಸಿರಾಡಬೇಕು, ಅದರಲ್ಲಿ ಮುಳುಗಬಾರ್ದು, ಉಸಿರಾಡಬೇಕು. ಅದು ತುಂಬ ರಕ್ತ ತುಂಬಿಸ್ಬಿಡ್ತಾಳೆ. ಯಾರಿಗೆ ಸಿಕ್ಕರೆ ಅವ್ರಿಗೆ ಏನಿರಬೇಕೀಗ? ಗೋದಾನ ಹಾಗೆ ಮಾಡಬೇಕು. ಗೋವಿನ ಕೊಟ್ಟು ಬಂದು ನೀವೇ ಹಾಕಿರೋದಕ್ಕೆ ಬಜ್ಜಿ ತಂದು ಹೋಗ್ತಾರೆ. ಆಮೇಲೆ ಅದಕ್ಕೆಲ್ಲ ವ್ಯವಸ್ಥೆ. ಆ ಮಗು ಚೆನ್ನಾಗಿ ಬೆಳಿಬೇಕು ಅಂತೇಳಿ ರತ್ನದ ಅವಳ ರಾಜನ ಮಗಳು ತಾನೆ, ಕುಂತಿ ರಾಜನ ಮಗಳಾದ್ದರಿಂದ ಬೇಕಾಷ್ಟು ತುಂಬಿಸ್ಬಿಡ್ತಾಳೆ. ಅಲ್ಲಿ ಸಿಗುತ್ತದು. ಒಂದು ಹರ್ಕೊಂಡು ಹೋಗಿ 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 ಕೊನೆಗೆ ಬಿಹಾರ ಪ್ರಾಂತ ಅಂಗದೇಶದಲ್ಲಿ ಸಿಗುತ್ತದು. ಆ ನೋಡಿದ ತಕ್ಷಣ ಅವ್ರಿಗೆ 2 ಆಗಿತ್ತು. ಬಡವಾಗಿದ್ದಾತ, ಮಕ್ಕಳು ಇರಲಿಲ್ಲ, 2 ಆಗಿತ್ತು ಆತನಿಗೆ. ನೋಡಿದ 2 ಸಿಕ್ಬಿಡ್ತು ಒಟ್ಟಿಗೆ. ಅದಕ್ಕೆ ವಸುಷೇಣ ಅಂತ ಹೆಸರಿಡ್ತಾರೆ. ವಸುಷೇಣ, ಸಂಪತ್ತಿನ ಸಮೇತ ಬಂದ ಮಗು ಅಂತ ಹೆಸರು ಅದಕ್ಕೆ. ಆಮೇಲೆ ನೋಡಿದರೆ ಏನಾಯಿತು? ಆಮೇಲೆ ಮಕ್ಕಳು ಆದ್ರೆ ಬೇರೆ ಮಕ್ಕಳು ಆದ್ರೆ ಅದರಿಂದ ಸಂಪತ್ತಂತೂ ಬೇಕಷ್ಟು ಬಂದೋಯ್ತು. ಇದು ಆತಕ್ಕೆ ಮುಂದೆ ರಾಜ್ಯನೇ ಬಂತು, ಆ ವಿಷಯ ಬೇರೆ. ಇದೆಲ್ಲ ನಡೆದು ಹೋಗಿದ್ದರಿಂದ ಆ ಕರ್ಣನ ಹುಟ್ಟ ಹಾಗಾಯಿತು. ಇದು ಕುಂತಿ ಯಾವ ಕಾಲಕ್ಕೂ ಏನು ಮಾಡಲಿಲ್ಲ, ಅದಕ್ಕೇನೆ ಅಧಿಕೃತವಾಗಿ ರಾಜ್ಯಕ್ಕೆ ಸೇರ್ತಕ್ಕ ಮಗ ಅಲ್ಲ. ಆದ್ದರಿಂದ ಯಾವ ಕಾಲಕ್ಕೂ ಹೇಳಲೇ ಇಲ್ಲ. ಸತ್ತ ಮೇಲೆ ಹೇಳಿದ್ದು, ಧರ್ಮರಾಜನ ಹೇಳಿದ್ದು ಸತ್ತ ಮೇಲೆ ಮೊದಲು ಹೇಳಲೇ ಇಲ್ಲ. ಯಾಕಂದ್ರೆ ಮೊದಲು ಹೇಳಿದ್ರೆ ಉಪಯೋಗ ಇಲ್ಲ. ಅದರಿಂದ ಮೇಲ್ನೋಟಕ್ಕೆ ಕುಂತಿ ಮಗನಾಗಿ ರಾಜ್ಯಾಧಿಕಾರ ಬರುತ್ತೆ, ಆ ಶಾಸ್ತ್ರ ಪ್ರಕಾರ ಬರೋದಿಲ್ಲ. ಯಾತಕ್ಕೆ ಬರೋದಿಲ್ಲ ಅಂದರೆ ಗಂಡನ ಅನುಮತಿ ತೊಗೊಂಡು ಹುಟ್ಟಿದವನಲ್ಲ ಅವನು. ಆದ್ದರಿಂದ ವಂಶಕ್ಕೆ ಸೇರೋದಿಲ್ಲ. ಆದ್ದರಿಂದ ಹೇಳಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವ ಅಂತ ಬಿಟ್ಲು ಅಷ್ಟೇ. ಆ ಕುಂತಿ ಆ ಹೊತ್ತಿನಲ್ಲಿ ಭಾರಿಷ್ಟು ಯೋಚನೆ ಮಾಡ್ತಾಳೆ. ಅದು ನಡೆದೋಯ್ತು. ಆದ್ದರಿಂದ ಯಾವ ಸಮಸ್ಯೆನೂ ಇಲ್ಲ, ಅದು ಸರಿ ಇದೆ. ಅದು ಸದ್ಯೋಗ. ಆ ಕಾಲಕ್ಕೆ 2 ವರ್ಷನ್ ಇದೆ ಅದರಲ್ಲಿ. ನಮ್ಮ ಇದು ಶಾಸ್ತ್ರ ಮುಖ್ಯವಾದ ಪ್ರಕಾರ ಆಗಲೇ ಹುಟ್ಟುತ್ತದೆ. ದೇವತೆಗಳು ಹುಟ್ಟಿಸೋದು ಹೇಗೆ ಅಂತ ಕೇಳಿದ್ರೆ ಇಮಿಡಿಯೇಟ್ ಆದ್ದರಿಂದ ಆಗಲೇ ಬಂತು. ಆ ದೇವತೆ ಶಕ್ತಿ ಇದೆ. ಕೆಲವು ಇನ್ಸ್ಟೆಂಟು, ಕೆಲವು ಸ್ಲೋ. ಇವತ್ತು ಪಕ್ಷಿಗಳಲ್ಲಿ ಪುತ್ರೋತ್ಪಾದನೆ ಕ್ರಮ ಬೇರೆ, ಪ್ರಾಣಿಗಳಲ್ಲಿ ಬೇರೆ, ಮನುಷ್ಯರಲ್ಲಿ ಬೇರೆ. ಆದ್ದರಿಂದ ಸಮಸ್ಯೆ ಇಲ್ಲ. ಆ ದೇವತೆಗಳು ಕೊಡೋ ರೀತಿ ಆದ್ದರಿಂದ ಬೇಗನೆ ಹುಟ್ಟಿತು, ತ್ಯಾಗ ಮಾಡಿಬಿಡ್ತು ಅಷ್ಟೇ. ಅಲ್ಲಿಗೆ ನಾನು ಮತ್ತೆ ಭಾನುವಾರದಿಂದ ಪಾಠ ಮುಂದುವರಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿ ನಿರಿತಃ ಯದವೋಚಮಹಂ ತೇನ
ಪ್ರಿಯತಾಂ ಕಮಲಾಲಯ.